ಸಂಪೂರ್ಣವಾಗಿ ನಂಬಿದ್ವಿ, ಅವರಿಗೆಲ್ಲ ಗೌರವವನ್ನು ಕೊಟ್ಟೆ ನಾವು ಇಟ್ಕೊಂಡಿದ್ವಿ. ಅದು ಯಾಕೆ ಹೋಗಿದ್ದಾರೆ ನನಗೆ ಗೊತ್ತಿಲ್ಲ, ನಾನು ಚೆಕ್ ಮಾಡ್ಕೋತೀನಿ, ನಾವು ಪರಿಶೀಲನೆ ಮಾಡ್ತೇವೆ. ಈಗ ಅವರಿಗೆ ಅಲ್ಲಿ ನಿರ್ಲಕ್ಷ್ಯ ಮಾಡಿದರು, ಇಲ್ಲಿ ನಾವು ಟಿಕೆಟ್ ಕೊಟ್ಟಿದ್ವಿ, ಅದಾದಮೇಲೂ ಕೂಡ ಸ್ಥಾನಮಾನವನ್ನು ಕೊಟ್ಟಿದ್ವಿ, ಶಾಸಕರನ್ನು ನಾವು ಮಾಡಿದ್ವಿ. ಯಾಕಂದರೆ ಅವರ ಒಂದು ಕೊಡುಗೆ ಇದೆ, ಅವ್ರದ್ದಾದಂಥ ಒಂದು ರಾಜಕೀಯ ಹಿನ್ನೆಲೆಯಿಂದ ಬಂದಿದ್ದಾರೆ, ಅದನ್ನು ಗಣನೆಗೆ ತೊಗೊಂಡು ಮಾಡಿದ್ವಿ. ಈಗ ಯಾಕೆ ಹೋಗಿದ್ದಾರೆ ಅಂತ ಅವ್ರು ಏನಾದರೂ ಉತ್ತರ ಕೊಟ್ಟರೆ ಅದಕ್ಕೆ ನಾವು ಅವ್ರು ಹೇಳಿದ್ರೆ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡ್ಬೋದು. ಯಾವುದು ಆಯ್ತು ನೋಡೋಣ, ಅದು ಪರಿಶೀಲನೆ ಮಾಡಿ ಹೇಳ್ತೀವಿ. ಅದು ಈಗ 6 ತಿಂಗಳಿಂದ ಏನಾಗಿತ್ತು, ಮತ್ತೆ 6 ತಿಂಗಳಿಂದ ಏನಾಗಿತ್ತು ಅದು. ಸೊ ಅದಕ್ಕೆ ಏನಿದೆ ನೋಡೋಣ, ಅವ್ರು ಫಸ್ಟ್ ಉತ್ತರ ಕೊಡಲಿ. ಅವ್ರು ಏನೇ ತಿಂಗಳಿಂದ ನಾನು ಬೆಂಬಲಿಗರ ಒತ್ತಡ ಇತ್ತು, ಮರಳಿ ಬಿಜೆಪಿಗೆ ಬರ್ರಿ ಆಯ್ತು, ಅದು ಏನೇ ಇರ್ಬೋದು ಸರ್, ಕೊಡಲಿ, ಅಧಿಕೃತವಾಗಿ ಅವರು ರಿಯಾಕ್ಟ್ ಮಾಡಲಿ, ಅದ್ರ ಮೇಲೆ ನಾವು ರಿಯಾಕ್ಟ್ ಮಾಡ್ತೀನಿ. ಈಗ ನನಗೆ ಒಂದು ನಿಮಿಷ, ಈಗ ನೀವು ಹೇಳಿದ ಮೇಲೆ ನನಗೆ ಗೊತ್ತಾಗಿರೋದು, ಅವರ ಇದು ಮಾಡಲಿ, ಅವ್ರೇನಿದೆ ಅದು ಉತ್ತರ ಕೊಡಲಿ, ಯಾಕೆ ಬಿಟ್ಟಿದ್ದಾರೆ, ಏನು ಸಮಸ್ಯೆ ಇತ್ತು, ಅದಾದಮೇಲೆ ನಾವೆಲ್ಲ ರಿಯಾಕ್ಟ್ ಮಾಡೋಣಂತೆ. ಏನು ಅರ್ಜೆಂಟ್ ಏನಿದೆ? ಈಗ 6 ತಿಂಗಳಲ್ಲಿ ಸರಿಯಾಗಿ ನಡ್ಸ್ಕೊಂಡಿಲ್ವಾ? ಟಿಕೆಟ್ ಕೊಟ್ವಿ, ಟಿಕೆಟ್ ಎಂತ ಅವ್ರು ತಪ್ಪಿಸಿದ್ರಂತ, ಅದಾದಮೇಲೆ ಸೋತಾದ್ಮೇಲೆ ಮತ್ತೆ ನಾವು MLC ಮಾಡಿದ್ವಿ. ಇಷ್ಟು ಅನ್ಯಾಯ ಏನು ಮಾಡಿಬಿಟ್ವಿ ಅಪ್ಪ? ಏನೇ ಇದ್ರೂ ಕೊಟ್ಟು ನೋಡೋಣ, ಅವ್ರು ಏನು ಪ್ರತಿಕ್ರಿಯೆ ಕೊಡ್ತಾರೆ ಅದ್ರ ಮೇಲೆ ನಾನು ಹೇಳ್ತೀನಿ. ನನ್ನ ಸ್ಟ್ಯಾಂಡ್ ಇದೆ, ಪಾರ್ಟಿ ಎಲ್ಲ ನೋಡಿ, ಪಾರ್ಟಿ ತತ್ವ ಸಿದ್ಧಾಂತ ಮುಂಚೆಯಿಂದನೂ ಅದೇ ಇದೆ, ಈಗೇನು ಬದಲಾವಣೆ ಆಗಿದೆಯಾ? 135 ವರ್ಷದಿಂದ ಅದೇ ಇದೆ. ಸಂವಿಧಾನನೇ ನಮ್ದು ಇದು ಅಂತ ನಾವು ಮುಂದಿಟ್ಕೊಂಡು ಹೋಗ್ತಾ ಇದ್ದೀವಿ. ಅವಾಗೇನು ಬೇರೆದಿತ್ತು? 100 ವರ್ಷದಿಂದ ಏನು ಬೇರೆ ಏನಾದರೂ ಸ್ಟ್ಯಾಂಡ್ ಚೇಂಜ್ ಮಾಡಿದ್ದೀವ? ನೋಡೋಣ, ಅದು ನೋಡಿ, ಯಾರೇ ಇರಲಿ, ಇಟ್ ಡಸ್ ನಾಟ್ ಮ್ಯಾಟರ್. ನಮ್ಮ ಪಕ್ಷ ಯಾವೇ ಒಬ್ಬ ವ್ಯಕ್ತಿ ಮೇಲೆ ನಿಂತಿಲ್ಲ, ಆಯಾರಾಮ್ ಗಯಾರಾಮ್ ಅನ್ಕೊಂಡು ಇರ್ತೀವಿ. ನಾನು ಹೇಳ್ತಾ ಇದ್ದೀನಿ ಭಾಳ ಸ್ಪಷ್ಟವಾಗಿ, ಮತ್ತೊಮ್ಮೆ ತಮ್ಗೆ ಹೇಳ್ತಾ ಇದ್ದೀನಿ, ಅವ್ರೇನು ಅವ್ರೇನು ಕಾರಣಗಳು ಕೊಡ್ತಾರೆ ಅದು ಕೇಳ್ಬಿಟ್ಟು ನಾನು ರಿಯಾಕ್ಟ್ ಮಾಡ್ತೀನಿ. ಸದ್ಯಕ್ಕೆ ನನಗೆ ಸಂಪೂರ್ಣವಾದಂಥ ಮಾಹಿತಿ ಇರಲಾರ್ದೆ ನಾನು ರಿಯಾಕ್ಷನ್ ಕೊಡೋದು ತಪ್ಪಾಗುತ್ತೆ. ಅವ್ರು ಕೊಡಲಿ, ಇಂಥದ್ದು ಕಾರಣಗಳಿಂದ ನಾವು ಬಿಡ್ತಾ ಇದ್ದೀವಿ, ಇಂಥದ್ದು ಅನ್ಯಾಯ ಆಗಿದೆ, ನಮಗೆ ಈ ವೇದಿಕೆ ಮೇಲೆ ಕೂಡಿಸಿಲ್ಲ, ನಮ್ಗೆ ಸೂಕ್ತವಾದಂಥ ಸ್ಥಾನಮಾನ ಕೊಟ್ಟಿಲ್ಲ ಅಂತ ಹೇಳಿ, ಅದಾದಮೇಲೆ ನೋಡೋಣ ಅಂತ ಏನಿದೆ ಅಂತ. ಅದು BJP ಅವ್ರ ಪ್ಲ್ಯಾನ್ ಏನಿದೆ ನನಗೇನು ಗೊತ್ತಾಗ್ತದೆ ರೀ. ಮಾಡಿದ್ರೆ ಸಂತೋಷ, ಒಳ್ಳೇದಾಗಲಿ, ನೋಡೋಣ. ಅವ್ರು ಬರ್ರಿ, ಇನ್ನೂ ಯಾಕೆ ಅಷ್ಟು ಗಡ್ಬಿಟ್ಟು ಮಾಡ್ತೀರಿ? ಇನ್ನೂ ಚುನಾವಣೆ ಭಾಳ ಮುಂದದ, ಇನ್ನು ಯಾರ್ಯಾರು ಬಿಟ್ಟು ಹೋಗ್ತಾರೆ, ಯಾರ್ಯಾರು ಬರ್ತಾರೆ. ನಾ ಹೇಳತ್ತೀನಲ್ಲ, ಸ್ವಲ್ಪ ಹೊತ್ತು ಕಾರಿ, BJPನೂ ಖಾಲಿ ಆಗ್ತದೆ, JDS ಖಾಲಿ ಆಗ್ತದೆ. ನೋಡಿ, ಮಾಡಲಿ, ಯಾರು ಘರ್ ವಾಪಸಿ ಬಂದವ್ರದ್ದು ತಾನೆ, ಅಲ್ಲಿಂದ ಬಿಟ್ಟು ಹೋದವ್ರು ತಾನೆ. ನಮ್ದ್ರಲ್ಲಿ ಹಮಾರ ಘರ್ ಇಂಟ್ಯಾಕ್ಟ್ ಹೇ. ಈಗ ಬರೋರು ಬರ್ತಾರೆ, ಹೋಗೋರು ಹೋಗ್ತಾರೆ, ಹಂಗಂತ ನಮ್ಮ ಪಕ್ಷ ಮುಳುಗೋಗಿದ್ಯಾ? 100 ವರ್ಷದಿಂದ ನಡ್ಸ್ಕೊಂಡು ಬಂದಿಲ್ಲ, ಇನ್ನು 100 ವರ್ಷನೂ ನಡ್ಸ್ಕೊಂಡು ಹೋಗ್ತೀವಿ. ನಿರೀಕ್ಷೆ ಅಲ್ಲ, ಖಚಿತ ಇದೆ. ಯಾಕೆ ಗಡ್ಬಿಟ್ಟು ಮಾಡ್ಲತ್ತೀರಿ? ಇನ್ನು ಬಜೆಟ್ ಮುಗಿಲಿ, ಏನು ಬಂದವ್ರು ಬಂದರು, ಹೋದವ್ರು ಹೋದರು. ಈಗ ನೀವು ಅವ್ರು ಹೇಳ್ತಾ ಇದ್ರಲ್ಲ, ಏನು ಉಗಾದಿಗೆ ಹೋಗ್ತದ ಈ ಸರ್ಕಾರ, 50 ಜನ ಕರ್ಕೊಂಡು ಹೋಗ್ತಾರ, ಅವೆಲ್ಲ ಏನು ಇಲ್ಲಪ್ಪ. ಹೋಗ್ಲಿ, ಬಜೆಟ್ ಮುಗಿಲಿ, ನೀವೇ ನೋಡ್ತೀರ. ಯಾವುದು ಮ್ಯಾಚಿಂದ ನಾವು ಅಧಿಕೃತ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗ್ತೇನೆ ಅನ್ನುವ ವಿಚಾರವನ್ನು ಅವ್ರು ಮುಂದೆ ಇಟ್ಟಾಗ ಅಮಿತ್ ಶಾಜಿ ಅವರು ಕೂಡ ತುಂಬ ಸಂತೋಷ ವ್ಯಕ್ತಪಡಿಸಿದರು. ನಡ್ಡಾಜಿಯವರು ಕೂಡ ಭಾಳ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮೆಲ್ಲರಿಗೂ ಸಹ ರಾಜ್ಯದ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನೂ ಕೂಡ ಮೊನ್ನೆ ಜಗದೀಶ್ ಶೆಟ್ಟರ್ ಅವರು BJPಗೆ ಮರಳಿರ್ತಕ್ಕಂಥದ್ದು ತುಂಬ ಸಂತೋಷವನ್ನು ತಂದಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಭಾರತೀಯ ಜನತಾ ಪಾರ್ಟಿ ನಾನು ಸೇರ್ಪಡೆ ಆಗ್ತಾಯಿದ್ರೆ ಭಾಳ ಮುಖ್ಯವಾಗಿ ಇವತ್ತು ದೇಶದ ಮುಂದೆ ಇರುವಂಥದ್ದು, ದೇಶವನ್ನು ಒಗ್ಗೂಡಿಸುವಂಥದ್ದು, ದೇಶದ ರಕ್ಷಣೆ ಮತ್ತು ದೇಶದ ಹಿತರಕ್ಷಣೆ. ಈ ಹಿನ್ನೆಲೆಯಲ್ಲಿ ಕಳೆದ 10 ವರ್ಷದಿಂದ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಏನು ಭಾರತದ ಒಂದು ಪ್ರಗತಿಗೆ, ಇಡೀ ಜಗತ್ತಿನಲ್ಲಿ ಭಾರತದ ಒಂದು ಶಕ್ತಿ ವೃದ್ಧಿಸಲಿಕ್ಕೆ ಏನು ಕೆಲಸ ಮಾಡಿದ್ದಾರೆ, ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು, ಮತ್ತೊಮ್ಮೆ ಅವರ ನಾಯಕತ್ವದಲ್ಲಿ ದೇಶದಲ್ಲಿ ಒಂದು ಹೆಚ್ಚಿನ ಶಕ್ತಿ ಬರಬೇಕು ಅನ್ನುವಂಥ ಹಿನ್ನೆಲೆ ಇಟ್ಟುಕೊಂಡು ಮತ್ತು ಭಾರತೀಯ ಜನತಾ ಪಾರ್ಟಿ
ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಬೆಳಿಬೇಕು ಅನ್ನುವಂಥ ವಿಷಯನ ಇಟ್ಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ನಾನು ಮರು ಸೇರ್ಪಡೆ ಆಗ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ನಾನು ಸೇರ್ಪಡೆ ಆಗ್ತಾ ಇದ್ದೇನೆ ಭಾಳ ಮುಖ್ಯವಾಗಿ ಇವತ್ತು ದೇಶದ ಮುಂದೆ ಇರುವಂಥದ್ದು, ದೇಶವನ್ನು ಒಗ್ಗೂಡಿಸುವಂಥದ್ದು, ದೇಶದ ರಕ್ಷಣೆ ಮತ್ತು ದೇಶದ ಹಿತರಕ್ಷಣೆ. ಈ ಹಿನ್ನೆಲೆಯಲ್ಲಿ ಕಳೆದ ಅಂತ ಹೇಳಿ ಬಂದರು. ನಾವು ಅವರಿಗೆ ಟಿಕೆಟ್ ಕೊಟ್ಟು ಎಕ್ಸ್ ಚೀಫ್ ಮಿನಿಸ್ಟ್ರು ಅಂತೇಳಿ, ಮತ್ತೆ ಅವರು ಅಸೆಂಬ್ಲಿ ಚುನಾವಣೆಯಲ್ಲಿ ಸೋತರು ಅವ್ರ ಕ್ಷೇತ್ರದಲ್ಲಿ. ಆಮೇಲೆ MLC ಮಾಡಿದ್ದೀವಿ ನಾವು. ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಯಾವುದೇ ಅನ್ಯಾಯ ಆಗಿಲ್ಲ, ಅವಮಾನನೂ ಕೂಡ ಆಗಿಲ್ಲ. ಅವ್ರನ್ನ ಗೌರವಯುತವಾಗಿ ನಡೆಸ್ಕೊಂಡಿದ್ದೀವಿ. ನಂಗೆ ಗೊತ್ತಿಲ್ಲ, ಈ ಡೆವಲಪ್ಮೆಂಟ್ ಗೊತ್ತಿಲ್ಲ ನನಗೆ. ಸುಮ್ಮನೆ ಸುದ್ದಿ ಹೇಳ್ಬೇಡ್ರಿ. ಪ್ರೆಸ್ ಮೀಟ್ ನಡೆದಿದ್ಯಾ, ಬಂದಿದ್ಯಾ ಪ್ರೆಸ್ ಮೀಟ್ ನಲ್ಲಿ? ನಂಗೆ ಗೊತ್ತಿಲ್ಲಪ್ಪ. ನನಗೆ ಅವರು ಒಂದ್ಸಾರಿ ಏನ್ ಹೇಳಿದ್ರು, ನನಗೆ ಕಾಂಗ್ರೆಸ್ನಲ್ಲಿ ಅಲ್ಲ ಭಾರತೀಯ ಜನತಾ ಪಕ್ಷದಲ್ಲಿ ಅವಮಾನ ಮಾಡಿದ್ದಾರೆ ಟಿಕೆಟ್ ಕೊಡದೇನೆ, ನಾನು ಮತ್ತೆ ವಾಪಸ್ ಹೋಗಲ್ಲ ಅಂತ ಹೇಳಿದ್ರು. ಅಷ್ಟು ಗೊತ್ತು ನನಗೆ. ಅದಾದ್ಮೇಲೆ ನನಗೆ ಸಿಕ್ಕಿಲ್ಲ ಅವರು. ಪ್ರೋಗ್ರಾಮ್ ಆದ್ಮೇಲೆ ಗೊತ್ತಾಗುತ್ತೆ ಬನ್ನಿ. ಚರ್ಚೆ ಆಗಿದೆ, ಇವತ್ತಿನ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಬಿಜೆಪಿ